ನಮ್ಮ ಬ್ಯಾಕ್ಗ್ರೌಂಡ್ ತಕ್ಕಂತೆ ನಮ್ಮ ಮುಖದ ಕಲರ್ ಚೇಂಜ್ ಆಗುತ್ತೆ. ಲೈಟಿಂಗ್ಸ್ ಎಫೆಕ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ದ ವಂಡರ್ ಗರ್ಲ್ ಅಕ್ಷು. ಇವತ್ತಿನ ತನಕ ನಾನು ದ ವಂಡರ್ ಗರ್ಲ್ ಅಕ್ಷು. ಮೇ ಬಿ ಗೊತ್ತಿಲ್ಲ, ನಾಳೆಲ್ಲ ಚೇಂಜ್ ಆಗ್ಬೋದು. ಎಂತಂತೇಳಿ ಹೇಳಿದ್ರೆ ನನ್ನ ಅಮ್ಮ ಮೊನ್ನೆಯಿಂದ ಹೇಳು ಶುರು ಮಾಡಿರೋ, ನಿಂದು ಯೂಟ್ಯೂಬ್ ಚಾನಲ್ ಇದ್ ನೇಮ್ ನನ್ನನ್ನು ಕೇಳಿಟ್ಟಿದ್ಯಾ, ಚೇಂಜ್ ಮಾಡ್ಬೇಕು ಇವಾಗ. ನಾನೆಂತ ಹೇಳ್ತೆ ಅದನ್ನ ಇಡ್ಬೇಕಂತೇಳಿ ಹೇಳಿ ಅಮ್ಮ ಪಪ್ಪ ಇಬ್ರದ್ದು ವಾದ. ಅದೆಂತ ದ ವಂಡರ್ ಗರ್ಲ್ ಅಕ್ಷು ಅಂದ್ರಿ ಅಂತ ಅನ್ಕಂಡು ಹೇಳಿದೆ. ಹಿಂಗಮ್ಮ ಅನ್ಕಂಡು ಹಿಂಗ್ ಪಪ್ಪ ಅನ್ಕಂಡು ಅವ್ರು ಅದನ್ನ ತಕೊಂಬಕ್ ರೆಡಿ ಇಲ್ಲ. ಅವ್ರೀಗ ಫಸ್ಟ್ ನನ್ನ ಹೆಸರೇ ಬರ್ಕೊಂಬ ಎಂತಕ್ಕಂದ್ರೆ ನನ್ನ ಹೆಸರೇ ಫಸ್ಟ್ ಬರ್ಕಂತೇಳಿ ಹೇಳಿ ಅವ್ರದೊಂದು ವಾದ. ಸೊ ಪಪ್ಪ ಅಮ್ಮಂಗೋಸ್ಕರ ನಾನು ಮೇ ಬಿ ನಂದು ಯೂಟ್ಯೂಬ್ ಚಾನಲ್ದು ನೇಮನ್ನು ಚೇಂಜ್ ಮಾಡ್ತಾ ಇದ್ದೇನೆ. ನೋಡೋಣ ಏನಂತಂತೇಳಿ ಹೇಳಿ. ನಾನು ತುಂಬ ಥಿಂಕ್ ಮಾಡಿದೆ, ಪಪ್ಪ ಅಮ್ಮ ಹೇಳೋದು ಕರೆಕ್ಟ್ ಅಂತ ಅನಿಸ್ತು. ನಿಮ್ಗೆಲ್ಲ ಎಂತ ಅನ್ಸುತ್ತು, ನಾನು ಚೇಂಜ್ ಮಾಡಬೇಕಾ? ಕಾಂಬ ನೀವೆಲ್ಲ ಎಂತ ಹೇಳ್ತೀರಿ ಕಾಂಬ? ನೀವು ನನ್ನ ವ್ಯೂವರ್ಸ್ ಅಲ್ಲ, ನಿಮ್ಮ ಅಭಿಪ್ರಾಯ ಎಂತ ಅಂತೇಳಿ ಹೇಳಿ ಕಾಂಬ. ನಾನು ಯೂಟ್ಯೂಬ್ ಚಾನಲ್ದು ನೇಮ್ ಚೇಂಜ್ ಮಾಡಬೇಕಾ ಅಥವಾ ಇದೇ ಇರಲಿಯಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ? ಓಕೆ, ಈಗ ಎಂತಂತೇಳಿ ಹೇಳಿದ್ರೆ ನಾನು ಮತ್ತು ನನ್ನ ತಂಗಿ ಎಲ್ಲಿಗೋ ಹೊರಟಿತ್ತು. ನಾವು ಎಲ್ಲಿಗೆ ಹೊರಟಿತ್ತು ಅಂತೇಳಿ ಹೇಳಿ ವಿಡಿಯೋ ಕಾಣಿ, ಗೊತ್ತಾಯ್ತು. ಬಾಯ್. ಇವಾಗ ನಾವು ಬ್ರಹ್ಮವರದಲ್ಲಿತ್ತು ಅಂಚೆ ಕಚೇರಿಗೆ ಬಂದಿತ್ತು. ಅಂತಕ್ಕಂದ್ರೆ ನಮ್ದಿಬ್ರು ಆಧಾರ್ ಕಾರ್ಡ್ ಹಂಗು ಎಷ್ಟು ವರ್ಷ ಅಲ್ವಾ, 10-12 ವರ್ಷದ್ದು ಫೋಟೋ ಇತ್ತು. ಅದು ಫೋಟೋನ ಚೇಂಜ್ ಮಾಡುವಂತೇಳಿ, ನನ್ನ ಸ್ಟಿಕ್ಕರ್ ಹೋಗಿಲ್ಲಲ್ಲ, ಇಲ್ಲ, ಅದೇ ಫೋಟೋನ ಚೇಂಜ್ ಮಾಡು ಅಂತೇಳಿ ಹೇಳಿ ನಾವಿವಾಗ ಬಂದದ್ದು. ಮಾಡಿಸ್ಕೊಂಡು ಹೋಗ್ಬೇಕು ಅಂಚೆ ಕಚೇರಿ. ಯಾವ ಇಲ್ಲ ಎಂಥದ ಸೋಮವಾರ ಟೋಕನ್ ಕೊಡ್ತಾರಂತೆ, ಆ ಟೋಕನ್ ತಕೊಂಡ್ಕಂತೆ ಫಸ್ಟ್. ಆಮೇಲೆ ನಮ್ಮ ಸ್ಲಾಟ್ ಬುಕ್ ಮಾಡ್ತಾರೆ, ಅವ್ರು ಕರೀತ್ರ. ಆಮೇಲೆ ನಾವು ಬಂದ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ರು. ನಮ್ಮ ಸ್ಕೂಟಿಯಲ್ಲಿತ್ತು ಆ ಕಡೆ. ಇಲ್ಲಿ ಬಂದ್ರ ಮೇಲೆ ಒಂದು ಅಜ್ಜ ಸಿಕ್ಕರು, ಸುಮಾರು ಹೊತ್ತೆಲ್ಲ ಮಾತಾಡ್ರು. ಅವ್ರಿಗೆ ಎಂತೆಲ್ಲ ಬರ್ದೆಲ್ಲ ಕೊಡ್ಲಿಕ್ಕಿದಿತ್ತು, ಅದನ್ನೆಲ್ಲ ಬರೆದು ಕೊಟ್ಟು ನಂಗೊಂದು ಅಜ್ಜ ಸಿಕ್ಕರು. ಪುರುಷ ನಾಯಕ ಹೆಂಗಂದ್ರೆ ನಾವು ಬರ್ತಿದ್ದೆ ಅಲ್ಲ ಅವ್ರ ಹೆಸರಲ್ಲ, ಹಾಗಾಗಿ ಗೊತ್ತಿತ್ತು ನಂಗೆ. ಕಮಲವಾ? ಹೌದು. ಈ ಗೌರ್ಮೆಂಟ್ ಅವ್ರು ಇಷ್ಟೆಲ್ಲ ಇದು ಮಾಡ್ತಾರಲ್ಲ, ಒಂದು ಸ್ವಲ್ಪ ಬರೀತಿದ್ದವರಿಗೆ ಬರೋಕೆ ಒಂದು ಸ್ವಲ್ಪ ಇದು ಮಾಡೋಕೆ ಒಂದು ವ್ಯಕ್ತಿಯನ್ನು ಇಲ್ಲ ಅಪಾಯಿಂಟ್ ಮಾಡ್ಲಕ್ಕಲ್ಲ, ಅಂಥದ್ದೆಲ್ಲ ಮಾಡೋದಿಲ್ಲ ಗೌರ್ಮೆಂಟ್ ಅವ್ರು. ಮತ್ತು ಪೋಸ್ಟ್ ಆಫೀಸ್ ಅವರು ಅಷ್ಟೇ, ಅವ್ರು ಬರ್ಕೊಡೋದಿಲ್ಲ. ಯಾಕಂತೇಳಿ ಹೇಳಿದ್ರೆ ಅವ್ರು ಹೇಳೋ ಪ್ರಕಾರ ನಾ 3,000 ರೂಪಾಯಿ ಹೇಳಿದೆ, ಅವ 4,000 ರೂಪಾಯಿ ಬರ್ದಿದ್ದ, ಹಂಗಿಂಗಲ್ಲ ಅಂತೇಳಿ ಹೇಳಿ ಕಂಪ್ಲೇಂಟ್ ಮಾಡಿರಂತೆ ಈ ಮುಂಚೆ. ಅದಕ್ಕೆ ಅವರು ಯಾವುದು ಸ್ಲಿಪ್ಪನ್ನ ಬರ್ಕೊಡೋದಿಲ್ಲ ಅಂತೆ. ಎಣಿಸುವಾಗ ಪಾಪ ಕೆಲವು ಅಜ್ಜನವರಿಗೆಲ್ಲ ಬರ್ಲಿಕ್ಕೆ ಬರ್ತಿಲ್ಲ. ಅವರೆಲ್ಲ ಪಾಪ ಎಂತ ಮಾಡುದು? ಗೌರ್ಮೆಂಟ್ ಅವ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ. ಗೌರ್ಮೆಂಟ್ ಅವ್ರಿಗೆ ಓಟ್ ಸಿಕ್ಕರು ಸಾಕು. ಮತ್ತೆಂತ ನನ್ನ ತಂಗಿ ಸುಮಾರು ದಿನದಿಂದ ಹೇರ್ ಕಟ್ ಮಾಡಿಸ್ಕಂತೇಳಿ ಹೇಳಿದ್ದಾಳು. ಅದಕ್ಕೆ ಇವತ್ತು ಹೇರ್ ಕಟ್ ಮಾಡು ಅಂತೇಳಿ ಹೇಳಿ ಬಂದಿತ್ತು. ನೋಡೋಣ ಎಂತ ಅನ್ಕೊಂಡು ಹೇಳಿ. ಈ ಲಾಸ್ಟ್ ಹೇರ್ ಕಟ್ ಮಾಡಿದೆ ಯಾವತ್ತು? 1 year ಆಯ್ತು. 1 ವರ್ಷದ ಹಿಂದೆ ಕಟ್ ಮಾಡೋದು. ನಾನು ಮೊನ್ನೆ ಈಚೆಗೆ ಮಾಡಿದೆ, ಬಟ್ ನನ್ನ ಹೇರ್ ನಾನೇ ಕಟ್ ಮಾಡ್ಕೊಂಡು ನಂಗೆ ಹೆದರಿಕೆ ಇನ್ನೊಬ್ರಿಗೆ ಕೊಡೋಕೆ. ಹೆದರಿಕೆ ಆದ್ರೆ ಈ ಸತಿ ಒಂದು ಟ್ರೈ ಮಾಡು ಅನ್ಕೊಂಡು ಹೇಳಿ ಬಂದಾಳ ಒಬ್ರು. ಆಂಬ ನೋಡೋಣ ಏನಂತ ಹೇಳಿ. ಇಲ್ಲಿ ಮಸ್ತ್ ಹೂವೆಲ್ಲ ಇಟ್ಟಿರು. ನಂಗೆ ಭಾರಿ ಖುಷಿ ಆಯ್ತು ಕಾಂತ. ನಾನು ದೇವ್ರ ಕೋಣೆಗೆ ಇಡ್ತನಲ್ಲ ಹಾಗೆ ಇಟ್ಟಿರು. ಈಗ ಕಾಡಿ ಇಲ್ಲ ಹೇರ್ ವಾಶ್ ಮಾಡಿ ಲೈಕ್ ಮಾಡಿ ಕೂಕೊಂಡಿದ್ದಾಳು. ಓದ್ತಾಳಪ್ಪ ಮೇನು ಅಲ್ಲಿ. ನಾನು ಥಿಂಕ್ ಮಾಡಲಿಲ್ಲ ಎಂತಕ್ಕಂತೇಳಿ ಹೇಳ್ರೆ, ನಾನು ಅವಾಗ ಕೂದಲು ಕಟ್ ಮಾಡೋದಿಲ್ಲ. ನಾನು ವರ್ಷದಲ್ಲಿ ಒಂದೇ ಸಲ ಕೂದಲು ಕಟ್ ಮಾಡೋದು. ನನಗೆ ನನ್ನ ಕೂದಲು ಅಂದರೆ ಭಾರಿ ಆಸೆ. ಆದರೆ ಇವಳು ಕೂದಲು ಕಟ್ ಮಾಡೋದು ಕಂಡ್ರ ಮೇಲೆ ಈಗ ನೆಕ್ಸ್ಟ್ ತಿಂಗಳು ಒಂದು ಟ್ರೈ ಮಾಡು ಅಂತ ಅಂದ್ಕೊಂಡಿದ್ದೆ. ನೋಡೋಣ ಏನಾಗುತ್ತೆ ಅಂತೇಳಿ ಹೇಳಿ. ನಿಮ್ಗೇನು ಅನಿಸುತ್ತೋ? ನಾನು ಕೂದಲು ಕಟ್ ಮಾಡ್ಬೋದಾ, ಕಟ್ ಮಾಡಿ ಬೇಡ್ದಾ, ಕಟ್ ಮಾಡಬಹುದಾ, ಏನು ಅನಿಸುತ್ತೋ? ಇವಳು ಹೇರ್ ಕಂಡ್ರ ಮೇಲಂತೂ ನಂಗಂತೂ ಮಾಡ್ಕೊಂತಾನೆ ಅನ್ನಿಸ್ತಿದೆ. ಅವಳಂತೂ ಭಾರಿ ಖುಷಿ ಇದ್ಲು.
ನನ್ನ ಹತ್ರ ಅವಳು ಯಾವಾಗಲೂ ವೀಡಿಯೋ ತೆಗಿ ಹಾಗೆಲ್ಲ ಹೇಳೋದಿಲ್ಲ. ಇವತ್ತು ಮಾತ್ರ ಅಕ್ಕ ವೀಡಿಯೋ ತೆಗಿ ಅಂತೇಳಿ ಎಲ್ಲ ಹೇಳ್ತಾ ಇದ್ದಿದ್ದಾಳು. ನಾನು ವೀಡಿಯೋ ತೆಗಿತಾ ಇದ್ದೆ. ಕಡಿಕೆ ಅವಳಿಗಂತೂ ಅವಳು ಕೂದಲು ಕಂಡು ಜೋರು ನೆಗಡಿಗೆ ಬರ್ತಿತ್ತು, ಅಷ್ಟು ಖುಷಿ ಇದ್ದಿತ್ತು ಅವಳಿಗೆ. ಎಸ್, ಇವಳದ್ದು ಹೇರ್ ಕಟ್ ಆಯ್ತು, ನಮ್ದು ಮಾಡಿಲ್ಲ ನಾನು. ಮಾಡ್ಕೊ ಬಂದಿದ್ದಲ್ಲ ನಾನು. ಓಕೆ, ಯಾಕಂದ್ರೆ ಅವಳು ಹೇಳಿದ